ನಮಸ್ಕಾರ. ನನ್ನ ಹೆಸರು ಲೋಕೇಶ್ ಅಂತ. ನಂಜನಗೂಡು ಶ್ರೀರಾಮಪುರ ಟೌನು. ಇಲ್ಲಿ ಹೇಳೋದೇನೆಂದ್ರೆ, ಯಾರೋ ನಮ್ಮ ವಿರೋಧ ಪಕ್ಷದ ಬಿಜೆಪಿ ನಾಯಕರು ಇಲ್ಲಿ ಕಳಪೆ ಕಾಮಗಾರಿ ಅಂತ ಹೇಳಿದ್ದಾರೆ. ಈ ರಸ್ತೆಯಲ್ಲಿ ದಿನ ನಾನು ತಿರುಗಾಡ್ತಾ ಇದ್ದೀನಿ. ಯಾಕಂದ್ರೆ ಮೊದಲು ಇಲ್ಲಿ ಗುಂಡಿ ಬಿದ್ದಿದ್ದಂತ ರಸ್ತೆ ಇದು. ಮೊದಲು ಅವರೇ 5 ವರ್ಷ ಇದ್ದಂತ ಕಾಲದಲ್ಲಿ ಈ ರಸ್ತೆ ಅವ್ರ ಗಮನಕ್ಕೆ ಬಂದಿರಲಿಲ್ಲ. ಇವಾಗ ನಮ್ಮ ಮಾನ್ಯ ಶಾಸಕರಾದ ದರ್ಶನ್ ಧ್ರುವನಾರಾಯಣ್ ಸಾಹೇಬರು ಈ ರಸ್ತೆನ ನೋಡಿ ಈ ರಸ್ತೆನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಈ ರಸ್ತೆಗೆ ಇವಾಗ ಫಂಡಿಂಗ್ ಹಾಕಿ ಕೆಲಸ ಮಾಡ್ತಿದ್ದಾರೆ. ಈ ರಸ್ತೆನ ಯಾರೋ ಬಂದು ಕಳಪೆ ಕಾಮಗಾರಿ ಅಂತ ಹೇಳಿ ಒಂದು ನ್ಯೂಸ್ ಕ್ರಿಯೇಟ್ ಮಾಡಿದ್ದಾರೆ. ಆದ್ರೆ ಅವ್ರಿಗೆ ನಮ್ಮ ಸಾಹೇಬರು ಮಾಡೋ ಕೆಲಸ ಸಹಿಸ್ಕೊಳಕ್ ಆಗ್ತಿಲ್ಲ. ಅವ್ರಿಗೆ ಹೇಳಕ್ಕೆ ಬೇರೆ ತರ ಏನೂ ಇಲ್ಲ. ಅವ್ರು ಹೇಳ್ಬೇಕಾಗಿರೋದು ಏನಂದ್ರೆ ಅಭಿವೃದ್ಧಿ ಕೆಲಸಗಳು ಹೇಳಕ್ ಆಗ್ತಿಲ್ಲ. ಯಾಕಂದ್ರೆ ಮೊದಲು ಇದ್ದಂತ ಶಾಸಕರು ಇಂಥ ಕೆಲಸ ಕಾರ್ಯಗಳು ಮಾಡಿಲ್ಲ. ಅದರಿಂದ ಅವ್ರಿಗೆ ಹೇಳಕ್ಕೆ ಯಾವುದೇ ರೀತಿಯಾದ ಮಾಹಿತಿಗಳಿಲ್ಲ. ನಮ್ಮ ಸಾಹೇಬರು ಮಾಡೋ ಕೆಲಸನ ಅವರು ಕಳಪೆ ಕಾಮಗಾರಿ ಅಂತ ಹೇಳೋರು ಕೆಲಸ ಕ್ಲಿಯರ್ ಆದ್ಮೇಲೆ ಇದು ಗುಣಮಟ್ಟ ಇಲ್ವೋ ಅನ್ನೋದನ್ನ ಬಂದು ಟೆಸ್ಟ್ ಮಾಡಿಸ್ಬೇಕು. ಅದನ್ನ ಬಿಟ್ಟು ಮುಂಚಿತಾಗ್ಲೇ ಕಳಪೆ ಕಾಮಗಾರಿ ಅಂತ ಹೇಳೋದು ಅದು ಅವಿವೇಕಿತನ. ಇದನ್ನ ಹೇಳ್ತಾ ಈಗ ನಮ್ಮ ದರ್ಶನ್ ಧ್ರುವನಾರಾಯಣ್ ಸಾಹೇಬರು ಅಂಬೇಡ್ಕರ್ ಸರ್ಕಲ್ ಹತ್ರ ಒಂದು ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿದ್ದಾರೆ. ಅದು ಎಷ್ಟು ತುಂಬಾ ಚೆನ್ನಾಗಿದೆ ಅಂದ್ರೆ, ಹೋದ ಸರ್ಕಾರ ಬಿಜೆಪಿ ಸರ್ಕಾರದವರು ಅದನ್ನ ಒಂದು ಬಸ್ ಸ್ಟ್ಯಾಂಡ್ ಆತರ ಮಾಡಿಲ್ಲ. ಇವತ್ತು ಹಳ್ಳಿಗಳಲ್ಲಿ ಇಲ್ಲಿ ಯಾವ ಹಳ್ಳಿಗಳಿದೆ ಅಂದ್ರೆ, ಇದು ಬೀಕಳಿಗುಂಡಿಲಿ, ಇದೇ ನಮ್ಮ ಹೊಲಗೇರಿಲಿ, ಇದೇ ನಮ್ಮ ನಂಜನಗೂಡಲ್ಲಿ ಯಾವ ತರ ಬಸ್ ಸ್ಟ್ಯಾಂಡ್ ಗಳಾಗಿದೆ ಅನ್ನೋದನ್ನ ಅವ್ರ ಕಣ್ಣಲ್ಲಿ ನೋಡಕ್ ಆಗ್ತಿಲ್ಲ. ಯಾಕಂದ್ರೆ ಅವ್ರಿಗೆ ಅವ್ರು ಮಾಡೋ ಕೆಲಸ ಕಾರ್ಯಗಳನ್ನ ಸಹಿಸ್ಕೊಳಕ್ ಆಗ್ತಿಲ್ಲ. ಅದರಿಂದ ಅವ್ರು ಮಾಡೋದು ಆರೋಪಗಳನ್ನ ಅವರೇ ಸಹಿಸ್ಕೋಬೇಕು. ಅವರೇ ಆರೋಪ ಮಾಡೋದನ್ನ ಅವ್ರು ಇನ್ನೊಂದ್ಸಲ ಯಾರೋ ಅವ್ರ ಕಡೆಯವರನ್ನೇ ಯಾಕಪ್ಪ ಹಿಂಗ್ ಆರೋಪ ಮಾಡ್ತೀವಿ ಅಂತ ಹೇಳ್ಬೇಕು. ಆ ತರ ಕೆಲಸ ಕಾರ್ಯಗಳಾಗ್ತಿದೆ. ಇದನ್ನ ಅವ್ರು ಬಂದ್ ಪರಿಶೀಲನೆ ಮಾಡ್ಕೊಂಡು ಯಾವ ತರ ಇದೆ ಯಾವ ತರ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ಲೋಕೇಶ್, ಶ್ರೀರಾಮಪುರ, ಯೂತ್ ಕಾಂಗ್ರೆಸ್.